ಚಿಕ್ಕಮಗಳೂರು ಜಿಲ್ಲೆಗೆ ದುಡಿಲಿಕ್ಕೆ ಹೋದಂತಹ ಕೂಡ್ಲಿಗಿ ತಾಲೂಕಿನ ಕಾಮಯ್ಯನಹಟ್ಟಿ ಗ್ರಾಮದ ಮಹಿಳೆ ಬೋರಮ್ಮ ಆನೆ ದಾಳಿಗೆ ತುಳಿತಕ್ಕೊಳಗಾಗಿ ದುರಂತ ಸಾವನ್ನಪ್ಪಿದ್ದಾರೆ. ಆ ಒಂದು ತಂಡದ ಜೊತೆಗೆ ಹೋದಂತಹ ಸದಸ್ಯರು ಇಲ್ಲಿದ್ದಾರೆ. ಏನಾಯಿತು ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ತಾವು ಕಾಫಿ ಎಸ್ಟೇಟ್ಗೆ ಹೋಗಿದ್ರಿ, ಆನೆ ದಾಳಿಯಲ್ಲಿ ಈ ಥರ ಡೆತ್ ಆಗಿರ್ತಕ್ಕಂಥದ್ದು, ಅಲ್ಲಿ ಹೆಂಗೆಲ್ಲ ಪರಿಸ್ಥಿತಿ ಇರ್ತದೆ ಸರ್? ಮತ್ತು ಈ ಇನ್ಸಿಡೆಂಟ್ ಯಾವಾಗ ಆಯಿತು ಸರ್? ನಿನ್ನೆ 8:00 ಆಗಿಬಿಡ್ತು ಸರ್. ಇದು ನಾವು ಮನೆಯಿಂದ ಊಟ ಮಾಡ್ಕೊಂಡು 8:00 ಬಿಟ್ಟಿವಿ ತೋಟಕ್ಕೆ. ಹೋಗಿ ಹಿಂಗೆಲ್ಲರೂ ಹಿಂಗೆ ಸಾಲು ಹಿಡ್ಕೊಂತಿದ್ವಿ, ಒಡಕ್ಲಾರ್ಸಕ್ಕೆ ಬಿಟ್ಟಿದ್ರ ಸಾಲು ಹಿಡ್ಕೊಂಡಿದ್ವಿ. ಅದು ಫಾರೆಸ್ಟ್ನರು ಆ ಕಡೆ ಗುಡ್ದಲ್ಲಿ ಹಿಡಿಯೋಕ್ಕಂತ ಓಡಿಸ್ಕೊಂಬಂದಾರ ಸರ್. ಅದನ್ನ ಹಿಡ್ಕೊಂಡು ಓಡಿಸ್ಕೊಂಬರ್ಬೇಕಾದ್ರೆ ಅದು ನಾವು ನೋಡಿಲ್ಲ ಸರ್. ಅದನ್ನ ಹೆಂಗೆ ಬಂತ ಎಲ್ಲಿ ಬಂತ ನೋಡಿಲ್ಲ. ಅದು ಬಂದು ನನ್ನ ಮಗಳು ಇದ್ಲ, ಚಿಕ್ಕ ಮಗಳು 4 ಇದ್ರು ಸರ್ ರೋಡ್ನಾಗ. ನಾವೆಲ್ಲ ಒಂದೊಂದು ಗಿಡ ಆರಿಸ್ಕೊಂಡು ಹಿಂಗೆ ಪಾಸ್ ಆದ್ವಿ ಮ್ಯಾಕ. ಅದು ಎಲ್ಲಿ ಬಂತ ನನ್ನ ಸಣ್ಣ ಮಗಳು ದಡಮ ಆನೆ ಬಂತು ಅಮ್ಮದ್ರಾಗ ಬಂದು ಎಮ್ಮನ್ನು ಹೊಡೆದು ಬಿಡ್ತೆ. ಗಂಡ ಪಕ್ಕದಾಗಿದ್ದ, ಅವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ನಾವು ಇನ್ನು ಮಕ್ಕಳನ್ನ ಎಲ್ಲ ಸಾಯಿಸಿ ಬಿಡ್ತದಂತ ಮಕ್ಕಳನ್ನೆಲ್ಲ ದುಂಡಿಗೆ ಹಾಕ್ಯಂಡು ಮುಂದಕ್ಕೆ ಹಿಂಗೆ ಪಾಸ್ ಮಾಡಿಬಿಟ್ಟಿವಿ. ಮ್ಯಾಕ ಹಚ್ಚಿ ಬಂಗ್ಲಿಗೆ ಹೋಗಕ್ಕೆ ಏರ್ಪಾಟ್ ಮಾಡಿ ಎಲ್ಲ ಕಳಿಸಿಬಿಟ್ಟಿವಿ ಬಂಗ್ಲಕ್ಕ. ಎಲ್ಲರೂ ತಿರ್ಗಿ ಹೋಗಿ ನೋಡೋತ್ತಿಗೆ ಆ ಎಮ್ಮದೆಲ್ಲ ಕೊಳಪು ಹಚ್ಚಿ ಎಲ್ಲ ಹೊಂಟು ಎಲ್ಲ ಹೋಗ್ಬಿಡ್ತು. ಅಷ್ಟ್ರಾಗ ಫಾರೆಸ್ಟ್ನರೆಲ್ಲ ಬಂದು ಆ ಎಮ್ಮನ ಬಾಡಿ ತಗೊಂಡು ಹೋಗ್ಬಿಟ್ರಿ. ನಾವು ಅಲ್ಲಿಗೆ ಹೋಗಿ ನೋಡಿ ಬಂದು ಒಂದು 10 ನಿಮಿಷ 15 ನಿಮಿಷಕ್ಕೆ ಬಾಡಿ ತಗೊಂಡು ಹೋಗ್ಬಿಟ್ರಿ ಸರ್ ಅವರು. ಈಗ ಆನೆ ಬರ್ತದಂತ ಮುಂಚೆನೇ ಹೇಳಿದ್ರಂತೆ ಫಾರೆಸ್ಟ್ನವರು, ಆದರೆ ಇವು ಎಸ್ಟೇಟ್ನವ್ರು ಹೇಳಿರ್ಲಿಲ್ವ ಅಂತ? ಹೇಳಿಲ್ಲ ಸರ್. ಅದೆಲ್ಲ ಫಾರೆಸ್ಟ್ನವ್ರು ಹೇಳಿದ್ರೆ ಅವ್ರಿಗೆ ಸಾವುಕಾರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮಗೆ ಹೇಳಿಲ್ಲ. ತೋಟದಾಗ ಕೆಲ್ಸಕ್ಕೆ ಹೋಗಾರೆ ಅವ್ರು ಹೇಳಿದ್ರೆ ನಾವು ತೋಟಕ್ಕೆ ನೀವು ಬರ್ಬೇಡ್ರಪ್ಪ, ಹಿಂಗೆ ಆನೆ ಬರ್ತತ್ತ, ನಮ್ಮ ದಾಳಿ ಮಾಡ್ತತ್ತ ನಮ್ಮ ತೋಟಕ್ಕೆ, ನೀವು ಬರ್ಬೇಡ್ರಿ ಲೈನಾಗಿರ ಅಂದ್ರೆ ನಾವು ಬರ್ತಿದ್ದಿಲ್ಲ ಸರ್. ಅಲ್ಲಿಗೆ ಕೆಲ್ಸಕ್ಕೆ ಹೋಗೋದಿಲ್ಲ ಅವು. ನಾವು ಯಾಕೆ ಹೋಗೋಣ ಹೇಳ? ಅವ್ರು ನಮಗೇನು ಮಾಹಿತಿ ಹೇಳಿಲ್ಲ. ಈಗ ಅವ್ರ ಬಂಗ್ಲಕ್ಕೆ ಹೋಗಿ ಫಸ್ಟ್ ನಾವು ಹಾಜರು ಕೊಟ್ಟಲ್ರಿ ಹೋಗೋದು ತೋಟಕ್ಕೆ. ಅವ್ರು ಏನು ನಮ್ಗೆ ಹೇಳಿಲ್ಲ. ನಾವು ಹೇಳಿದ್ರೆ ನೀವು ಮನೆಗೆ ಹೋಗ್ರಪ್ಪ, ವಾಪಸ್ಸು ಲೈನ್ಗೆ ಹೋಗ್ಬಿಡ್ರಿ, ರೂಮ್ಗಳಿಗೆ ಹೋಗ್ಬಿಡ್ರಿ, ಹಿಂಗೆ ಆನೆ ಬರ್ತಾವೆ ದಾಳಿ ನೀಡ್ಯಾರೆ, ಕೆಲಸ ಕೊಡಲ್ಲ ಅಂದ್ರೆ ನಾವು ಮನೆಗೆ ಇರ್ತಿದ್ದೇವೆ, ಹೋಗೋದಿಲ್ಲ ಕೆಲಸಕ್ಕೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಚಿಕ್ಕಮಗಳೂರು ಜಿಲ್ಲೆಗೆ ದುಡಿಲಿಕ್ಕೆ ಹೋದಂತಹ ಕೂಡ್ಲಿಗಿ ತಾಲೂಕಿನ ಕಾಮಯ್ಯನಹಟ್ಟಿ ಗ್ರಾಮದ ಮಹಿಳೆ ಬೋರಮ್ಮ ಆನೆ ದಾಳಿಗೆ ತುಳಿತಕ್ಕೊಳಗಾಗಿ ದುರಂತ ಸಾವನ್ನಪ್ಪಿದ್ದಾರೆ. ಆ ಒಂದು ತಂಡದ ಜೊತೆಗೆ ಹೋದಂತಹ ಸದಸ್ಯರು ಇಲ್ಲಿದ್ದಾರೆ. ಏನಾಯಿತು ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ತಾವು ಕಾಫಿ ಎಸ್ಟೇಟ್ಗೆ ಹೋಗಿದ್ರಿ, ಆನೆ ದಾಳಿಯಲ್ಲಿ ಈ ಥರ ಡೆತ್ ಆಗಿರ್ತಕ್ಕಂಥದ್ದು, ಅಲ್ಲಿ ಹೆಂಗೆಲ್ಲ ಪರಿಸ್ಥಿತಿ ಇರ್ತದೆ ಸರ್? ಮತ್ತು ಈ ಇನ್ಸಿಡೆಂಟ್ ಯಾವಾಗ ಆಯಿತು ಸರ್? ನಿನ್ನೆ 8:00 ಆಗಿಬಿಡ್ತು ಸರ್. ಇದು ನಾವು ಮನೆಯಿಂದ ಊಟ ಮಾಡ್ಕೊಂಡು 8:00 ಬಿಟ್ಟಿವಿ ತೋಟಕ್ಕೆ. ಹೋಗಿ ಹಿಂಗೆಲ್ಲರೂ ಹಿಂಗೆ ಸಾಲು ಹಿಡ್ಕೊಂತಿದ್ವಿ, ಒಡಕ್ಲಾರ್ಸಕ್ಕೆ ಬಿಟ್ಟಿದ್ರ ಸಾಲು ಹಿಡ್ಕೊಂಡಿದ್ವಿ. ಅದು ಫಾರೆಸ್ಟ್ನರು ಆ ಕಡೆ ಗುಡ್ದಲ್ಲಿ ಹಿಡಿಯೋಕ್ಕಂತ ಓಡಿಸ್ಕೊಂಬಂದಾರ ಸರ್. ಅದನ್ನ ಹಿಡ್ಕೊಂಡು ಓಡಿಸ್ಕೊಂಬರ್ಬೇಕಾದ್ರೆ ಅದು ನಾವು ನೋಡಿಲ್ಲ ಸರ್. ಅದನ್ನ ಹೆಂಗೆ ಬಂತ ಎಲ್ಲಿ ಬಂತ ನೋಡಿಲ್ಲ. ಅದು ಬಂದು ನನ್ನ ಮಗಳು ಇದ್ಲ, ಚಿಕ್ಕ ಮಗಳು 4 ಇದ್ರು ಸರ್ ರೋಡ್ನಾಗ. ನಾವೆಲ್ಲ ಒಂದೊಂದು ಗಿಡ ಆರಿಸ್ಕೊಂಡು ಹಿಂಗೆ ಪಾಸ್ ಆದ್ವಿ ಮ್ಯಾಕ. ಅದು ಎಲ್ಲಿ ಬಂತ ನನ್ನ ಸಣ್ಣ ಮಗಳು ದಡಮ ಆನೆ ಬಂತು ಅಮ್ಮದ್ರಾಗ ಬಂದು ಎಮ್ಮನ್ನು ಹೊಡೆದು ಬಿಡ್ತೆ. ಗಂಡ ಪಕ್ಕದಾಗಿದ್ದ, ಅವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ನಾವು ಇನ್ನು ಮಕ್ಕಳನ್ನ ಎಲ್ಲ ಸಾಯಿಸಿ ಬಿಡ್ತದಂತ ಮಕ್ಕಳನ್ನೆಲ್ಲ ದುಂಡಿಗೆ ಹಾಕ್ಯಂಡು ಮುಂದಕ್ಕೆ ಹಿಂಗೆ ಪಾಸ್ ಮಾಡಿಬಿಟ್ಟಿವಿ. ಮ್ಯಾಕ ಹಚ್ಚಿ ಬಂಗ್ಲಿಗೆ ಹೋಗಕ್ಕೆ ಏರ್ಪಾಟ್ ಮಾಡಿ ಎಲ್ಲ ಕಳಿಸಿಬಿಟ್ಟಿವಿ ಬಂಗ್ಲಕ್ಕ. ಎಲ್ಲರೂ ತಿರ್ಗಿ ಹೋಗಿ ನೋಡೋತ್ತಿಗೆ ಆ ಎಮ್ಮದೆಲ್ಲ ಕೊಳಪು ಹಚ್ಚಿ ಎಲ್ಲ ಹೊಂಟು ಎಲ್ಲ ಹೋಗ್ಬಿಡ್ತು. ಅಷ್ಟ್ರಾಗ ಫಾರೆಸ್ಟ್ನರೆಲ್ಲ ಬಂದು ಆ ಎಮ್ಮನ ಬಾಡಿ ತಗೊಂಡು ಹೋಗ್ಬಿಟ್ರಿ. ನಾವು ಅಲ್ಲಿಗೆ ಹೋಗಿ ನೋಡಿ ಬಂದು ಒಂದು 10 ನಿಮಿಷ 15 ನಿಮಿಷಕ್ಕೆ ಬಾಡಿ ತಗೊಂಡು ಹೋಗ್ಬಿಟ್ರಿ ಸರ್ ಅವರು. ಈಗ ಆನೆ ಬರ್ತದಂತ ಮುಂಚೆನೇ ಹೇಳಿದ್ರಂತೆ ಫಾರೆಸ್ಟ್ನವರು, ಆದರೆ ಇವು ಎಸ್ಟೇಟ್ನವ್ರು ಹೇಳಿರ್ಲಿಲ್ವ ಅಂತ? ಹೇಳಿಲ್ಲ ಸರ್. ಅದೆಲ್ಲ ಫಾರೆಸ್ಟ್ನವ್ರು ಹೇಳಿದ್ರೆ ಅವ್ರಿಗೆ ಸಾವುಕಾರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮಗೆ ಹೇಳಿಲ್ಲ. ತೋಟದಾಗ ಕೆಲ್ಸಕ್ಕೆ ಹೋಗಾರೆ ಅವ್ರು ಹೇಳಿದ್ರೆ ನಾವು ತೋಟಕ್ಕೆ ನೀವು ಬರ್ಬೇಡ್ರಪ್ಪ, ಹಿಂಗೆ ಆನೆ ಬರ್ತತ್ತ, ನಮ್ಮ ದಾಳಿ ಮಾಡ್ತತ್ತ ನಮ್ಮ ತೋಟಕ್ಕೆ, ನೀವು ಬರ್ಬೇಡ್ರಿ ಲೈನಾಗಿರ ಅಂದ್ರೆ ನಾವು ಬರ್ತಿದ್ದಿಲ್ಲ ಸರ್. ಅಲ್ಲಿಗೆ ಕೆಲ್ಸಕ್ಕೆ ಹೋಗೋದಿಲ್ಲ ಅವು. ನಾವು ಯಾಕೆ ಹೋಗೋಣ ಹೇಳ? ಅವ್ರು ನಮಗೇನು ಮಾಹಿತಿ ಹೇಳಿಲ್ಲ. ಈಗ ಅವ್ರ ಬಂಗ್ಲಕ್ಕೆ ಹೋಗಿ ಫಸ್ಟ್ ನಾವು ಹಾಜರು ಕೊಟ್ಟಲ್ರಿ ಹೋಗೋದು ತೋಟಕ್ಕೆ. ಅವ್ರು ಏನು ನಮ್ಗೆ ಹೇಳಿಲ್ಲ. ನಾವು ಹೇಳಿದ್ರೆ ನೀವು ಮನೆಗೆ ಹೋಗ್ರಪ್ಪ, ವಾಪಸ್ಸು ಲೈನ್ಗೆ ಹೋಗ್ಬಿಡ್ರಿ, ರೂಮ್ಗಳಿಗೆ ಹೋಗ್ಬಿಡ್ರಿ, ಹಿಂಗೆ ಆನೆ ಬರ್ತಾವೆ ದಾಳಿ ನೀಡ್ಯಾರೆ, ಕೆಲಸ ಕೊಡಲ್ಲ ಅಂದ್ರೆ ನಾವು ಮನೆಗೆ ಇರ್ತಿದ್ದೇವೆ, ಹೋಗೋದಿಲ್ಲ ಕೆಲಸಕ್ಕೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಚಿಕ್ಕಮಗಳೂರು ಜಿಲ್ಲೆಗೆ ದುಡಿಲಿಕ್ಕೆ ಹೋದಂತಹ ಕೂಡ್ಲಿಗಿ ತಾಲೂಕಿನ ಕಾಮಯ್ಯನಹಟ್ಟಿ ಗ್ರಾಮದ ಮಹಿಳೆ ಬೋರಮ್ಮ ಆನೆ ದಾಳಿಗೆ ತುಳಿತಕ್ಕೊಳಗಾಗಿ ದುರಂತ ಸಾವನ್ನಪ್ಪಿದ್ದಾರೆ. ಆ ಒಂದು ತಂಡದ ಜೊತೆಗೆ ಹೋದಂತಹ ಸದಸ್ಯರು ಇಲ್ಲಿದ್ದಾರೆ.
ಏನಾಯಿತು ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ತಾವು ಕಾಫಿ ಎಸ್ಟೇಟ್ಗೆ ಹೋಗಿದ್ರಿ, ಆನೆ ದಾಳಿಯಲ್ಲಿ ಈ ಥರ ಡೆತ್ ಆಗಿರ್ತಕ್ಕಂಥದ್ದು. ಅಲ್ಲಿ ಹೆಂಗೆಲ್ಲ ಪರಿಸ್ಥಿತಿ ಇರ್ತದೆ ಸರ್, ಮತ್ತು ಈ ಇನ್ಸಿಡೆಂಟ್ ಯಾವಾಗ ಆಯಿತು ಸರ್? ನಿನ್ನೆ 8:30ಗೆ ಆಗಿಬಿಡ್ತು ಸರ್ ಇದು. ನಮ್ಮ ಮನೆಯಿಂದ ಊಟ ಮಾಡ್ಕೊಂಡು 8:30ಗೆ ಬಿಟ್ಟಿವಿ ತೋಟಕ್ಕೆ. ತೋಟಕ್ಕೆ ಹೋಗಿ ಹಿಂಗೆ ಎಲ್ಲರೂ ಹಿಂಗೆ ಸಾಲು ಹಿಡ್ಕೊಂತಿದ್ವಿ, ಒಡಕ್ಲಾರ್ಸಕ್ಕೆ ಬಿಟ್ಟಿದ್ರ ಸಾಲು ಹಿಡ್ಕೊಂಡಿದ್ವಿ. ಅದು ಫಾರೆಸ್ಟ್ನರು ಆ ಕಡೆ ಗುಡ್ದಲ್ಲಿ ಹಿಡಿಯೋಕ್ಕಂತ ಓಡಿಸ್ಕೊಂಬಂದಾರ ಸರ್. ಅದನ್ನ ಹಿಡ್ಕೊಂಡು ಓಡಿಸ್ಕೊಂಬರ್ಬೇಕಾದ್ರೆ ಅದು ನಾವು ನೋಡಿಲ್ಲ ಸರ್. ಅದನ್ನ ಹೆಂಗೆ ಬಂತ ಎಲ್ಲಿ ಬಂತ ನೋಡಿಲ್ಲ. ಅದು ಬಂದು ನನ್ನ ಮಗಳು ಇದ್ಲು, ಚಿಕ್ಕ ಮಗಳು, 4 ಇದ್ರು ಸರ್ ರೋಡ್ನಾಗ. ನಾವೆಲ್ಲ ಒಂದೊಂದು ಗಿಡ ಆರಿಸ್ಕೊಂಡು ಹಿಂಗೆ ಪಾಸ್ ಆದ್ವಿ ಮ್ಯಾಕ. ಅದು ಎಲ್ಲಿ ಬಂತ ನನ್ನ ಸಣ್ಣ ಮಗಳು ದಡಮ ಆನೆ ಬಂತು ಅಮ್ಮದ್ರಾಗ ಬಂದು ಎಮ್ಮನ್ನು ಹೊಡೆದು ಬಿಡ್ತೆ. ಗಂಡ ಪಕ್ಕದಾಗಿದ್ದ, ಅವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ನಾವು ಇನ್ನು ಮಕ್ಕಳನ್ನ ಎಲ್ಲ ಸಾಯಿಸಿ ಬಿಡ್ತದಂತ ಮಕ್ಕಳನ್ನೆಲ್ಲ ದುಂಡಿಗೆ ಹಾಕ್ಯಂಡು ಮುಂದಕ್ಕೆ ಹಿಂಗೆ ಪಾಸ್ ಮಾಡಿಬಿಟ್ಟಿವಿ. ಮ್ಯಾಕ ಹಚ್ಚಿ ಬಂಗ್ಲಿಗೆ ಹೋಗೋಕೆ ಏರ್ಪಾಟ್ ಮಾಡಿ ಎಲ್ಲ ಕಳಿಸಿಬಿಟ್ಟಿವಿ ಬಂಗ್ಲಕ್ಕೆ. ಎಲ್ಲರೂ ತಿರ್ಗಿ ಹೋಗಿ ನೋಡೋತ್ತಿಗೆ ಆ ಎಮ್ಮದೆಲ್ಲ ಕೊಳಪು ಹಚ್ಚಿ ಎಲ್ಲ ಹೊಂಟು ಎಲ್ಲ ಹೋಗ್ಬಿಡ್ತು. ಅಷ್ಟ್ರಾಗ ಫಾರೆಸ್ಟ್ನರೆಲ್ಲ ಬಂದು ಆ ಎಮ್ಮನ ಬಾಡಿ ತಗೊಂಡು ಹೋಗ್ಬಿಟ್ರಿ. ನಾವು ಅಲ್ಲಿಗೆ ಹೋಗಿ ನೋಡಿ ಬಂದು ಒಂದು 10 ನಿಮಿಷ 15 ನಿಮಿಷಕ್ಕೆ ಬಾಡಿ ತಗೊಂಡು ಹೋಗ್ಬಿಟ್ರಿ ಸರ್ ಅವರು. ಈಗ ಆನೆ ಬರ್ತದಂತ ಮುಂಚೆನೇ ಹೇಳಿದ್ರಂತೆ ಫಾರೆಸ್ಟ್ನವರು, ಆದರೆ ಇವು ಎಸ್ಟೇಟ್ನವ್ರು ಹೇಳಿರ್ಲಿಲ್ವ ಅಂತ? ಹೇಳಿಲ್ಲ ಸರ್. ಅದೆಲ್ಲ ಫಾರೆಸ್ಟ್ನರು ಹೇಳಿದ್ರೆ ಅವ್ರಿಗೆ ಸಾವುಕಾರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮಗೆ ಹೇಳಿಲ್ಲ. ತೋಟದಾಗ ಕೆಲ್ಸಕ್ಕೆ ಹೋಗಾರೆ ಅವ್ರು ಹೇಳಿದ್ರೆ ನಾವು ತೋಟಕ್ಕೆ ನೀವು ಬರ್ಬೇಡ್ರಪ್ಪ, ಹಿಂಗೆ ಆನೆ ಬರ್ತತ್ತ, ನಮ್ಮ ದಾಳಿ ಮಾಡ್ತತ್ತ ನಮ್ಮ ತೋಟಕ್ಕೆ, ನೀವು ಬರ್ಬೇಡ್ರಿ ಲೈನಾಗಿರ ಅಂದ್ರೆ ನಾವು ಬರ್ತಿದ್ದಿಲ್ಲ ಸರ್. ಅಲ್ಲಿಗೆ ಕೆಲ್ಸಕ್ಕೆ ಹೋಗೋದಿಲ್ಲ ನಾವು. ನಾವು ಯಾಕೆ ಹೋಗೋಣ ಹೇಳ? ಅವ್ರು ನಮಗೇನು ಮಾಹಿತಿ ಹೇಳಿಲ್ಲ. ಈಗ ಅವ್ರು ಬಂಗ್ಲಕ್ಕೆ ಹೋಗಿ ಫಸ್ಟ್ ನಾವು ಹಾಜರು ಕೊಟ್ಟಲ್ರಿ ಹೋಗೋದು ತೋಟಕ್ಕೆ. ಅವ್ರು ಏನು ನಮ್ಗೆ ಹೇಳಿಲ್ಲ. ನಾವು ಹೇಳಿದ್ರೆ ನೀವು ಮನೆಗೆ ಹೋಗ್ರಪ್ಪ, ವಾಪಸ್ಸು ಲೈನ್ಗೆ ಹೋಗ್ಬಿಡ್ರಿ, ರೂಮ್ಗಳಿಗೆ ಹೋಗ್ಬಿಡ್ರಿ, ಹಿಂಗೆ ಆನೆ ಬರ್ತಾವೆ ದಾಳಿ ನೀಡ್ಯಾರೆ ಕೆಲಸ ಕೊಡಲ್ಲ ಅಂದ್ರೆ ನಾವು ಮನೆಗೆ ಇರ್ತಿದ್ದೇವೆ, ಹೋಗೋದಿಲ್ಲ ಕೆಲಸಕ್ಕೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಚಿಕ್ಕಮಗಳೂರು ಜಿಲ್ಲೆಗೆ ದುಡಿಲಿಕ್ಕೆ ಹೋದಂತಹ ಕೂಡ್ಲಿಗಿ ತಾಲೂಕಿನ ಕಾಮಯ್ಯನಹಟ್ಟಿ ಗ್ರಾಮದ ಮಹಿಳೆ ಬೋರಮ್ಮ ಆನೆ ದಾಳಿಗೆ ತುಳಿತಕ್ಕೊಳಗಾಗಿ ದುರಂತ ಸಾವನ್ನಪ್ಪಿದ್ದಾರೆ. ಆ ಒಂದು ತಂಡದ ಜೊತೆಗೆ ಹೋದಂತಹ ಸದಸ್ಯರು ಇಲ್ಲಿದ್ದಾರೆ. ಏನಾಯಿತು ಅಂತಕ್ಕಂಥದ್ದನ್ನು ಕೇಳೋಣ. ಸರ್, ತಾವು ಕಾಫಿ ಎಸ್ಟೇಟ್ಗೆ ಹೋಗಿದ್ರಿ, ಆನೆ ದಾಳಿಯಲ್ಲಿ ಈ ಥರ ಡೆತ್ ಆಗಿರ್ತಕ್ಕಂಥದ್ದು. ಅಲ್ಲಿ ಹೆಂಗೆಲ್ಲ ಪರಿಸ್ಥಿತಿ ಇರ್ತದೆ ಸರ್, ಮತ್ತು ಈ ಇನ್ಸಿಡೆಂಟ್ ಯಾವಾಗ ಆಯಿತು ಸರ್? ನಿನ್ನೆ 8:30ಗೆ ಆಗಿಬಿಡ್ತು ಸರ್ ಇದು. ನಮ್ಮ ಮನೆಯಿಂದ ಊಟ ಮಾಡ್ಕೊಂಡು 8:30ಗೆ ಬಿಟ್ಟಿವಿ ತೋಟಕ್ಕೆ. ತೋಟಕ್ಕೆ ಹೋಗಿ ಹಿಂಗೆ ಎಲ್ಲರೂ ಹಿಂಗೆ ಸಾಲು ಹಿಡ್ಕೊಂತಿದ್ವಿ, ಒಡಕ್ಲಾರ್ಸಕ್ಕೆ ಬಿಟ್ಟಿದ್ರ ಸಾಲು ಹಿಡ್ಕೊಂಡಿದ್ವಿ. ಅದು ಫಾರೆಸ್ಟ್ನರು ಆ ಕಡೆ ಗುಡ್ದಲ್ಲಿ ಹಿಡಿಯೋಕ್ಕಂತ ಓಡಿಸ್ಕೊಂಬಂದಾರ ಸರ್. ಅದನ್ನ ಹಿಡ್ಕೊಂಡು ಓಡಿಸ್ಕೊಂಬರ್ಬೇಕಾದ್ರೆ ಅದು ನಾವು ನೋಡಿಲ್ಲ ಸರ್. ಅದನ್ನ ಹೆಂಗೆ ಬಂತ ಎಲ್ಲಿ ಬಂತ ನೋಡಿಲ್ಲ. ಅದು ಬಂದು ನನ್ನ ಮಗಳು ಇದ್ಲು, ಚಿಕ್ಕ ಮಗಳು, 4 ಇದ್ರು ಸರ್ ರೋಡ್ನಾಗ. ನಾವೆಲ್ಲ ಒಂದೊಂದು ಗಿಡ ಆರಿಸ್ಕೊಂಡು ಹಿಂಗೆ ಪಾಸ್ ಆದ್ವಿ ಮ್ಯಾಕ. ಅದು ಎಲ್ಲಿ ಬಂತ ನನ್ನ ಸಣ್ಣ ಮಗಳು ದಡಮ ಆನೆ ಬಂತು ಅಮ್ಮದ್ರಾಗ ಬಂದು ಎಮ್ಮನ್ನು ಹೊಡೆದು ಬಿಡ್ತೆ. ಗಂಡ ಪಕ್ಕದಾಗಿದ್ದ, ಅವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ನಾವು ಇನ್ನು ಮಕ್ಕಳನ್ನ ಎಲ್ಲ ಸಾಯಿಸಿ ಬಿಡ್ತದಂತ ಮಕ್ಕಳನ್ನೆಲ್ಲ ದುಂಡಿಗೆ ಹಾಕ್ಯಂಡು ಮುಂದಕ್ಕೆ ಹಿಂಗೆ ಪಾಸ್ ಮಾಡಿಬಿಟ್ಟಿವಿ. ಮ್ಯಾಕ ಹಚ್ಚಿ ಬಂಗ್ಲಿಗೆ ಹೋಗೋಕೆ ಏರ್ಪಾಟ್ ಮಾಡಿ ಎಲ್ಲ ಕಳಿಸಿಬಿಟ್ಟಿವಿ ಬಂಗ್ಲಕ್ಕೆ. ಎಲ್ಲರೂ ತಿರ್ಗಿ ಹೋಗಿ ನೋಡೋತ್ತಿಗೆ ಆ ಎಮ್ಮದೆಲ್ಲ ಕೊಳಪು ಹಚ್ಚಿ ಎಲ್ಲ ಹೊಂಟು ಎಲ್ಲ ಹೋಗ್ಬಿಡ್ತು. ಅಷ್ಟ್ರಾಗ ಫಾರೆಸ್ಟ್ನರೆಲ್ಲ ಬಂದು ಆ ಎಮ್ಮನ ಬಾಡಿ ತಗೊಂಡು ಹೋಗ್ಬಿಟ್ರಿ. ನಾವು ಅಲ್ಲಿಗೆ ಹೋಗಿ ನೋಡಿ ಬಂದು ಒಂದು 10 ನಿಮಿಷ 15 ನಿಮಿಷಕ್ಕೆ ಬಾಡಿ ತಗೊಂಡು ಹೋಗ್ಬಿಟ್ರಿ ಸರ್ ಅವರು. ಈಗ ಆನೆ ಬರ್ತದಂತ ಮುಂಚೆನೇ ಹೇಳಿದ್ರಂತೆ ಫಾರೆಸ್ಟ್ನವರು, ಆದರೆ ಇವು ಎಸ್ಟೇಟ್ನವ್ರು ಹೇಳಿರ್ಲಿಲ್ವ ಅಂತ? ಹೇಳಿಲ್ಲ ಸರ್. ಅದೆಲ್ಲ ಫಾರೆಸ್ಟ್ನರು ಹೇಳಿದ್ರೆ ಅವ್ರಿಗೆ ಸಾವುಕಾರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮಗೆ ಹೇಳಿಲ್ಲ. ತೋಟದಾಗ ಕೆಲ್ಸಕ್ಕೆ ಹೋಗಾರೆ ಅವ್ರು ಹೇಳಿದ್ರೆ ನಾವು ತೋಟಕ್ಕೆ ನೀವು ಬರ್ಬೇಡ್ರಪ್ಪ, ಹಿಂಗೆ ಆನೆ ಬರ್ತತ್ತ, ನಮ್ಮ ದಾಳಿ ಮಾಡ್ತತ್ತ ನಮ್ಮ ತೋಟಕ್ಕೆ, ನೀವು ಬರ್ಬೇಡ್ರಿ ಲೈನಾಗಿರ ಅಂದ್ರೆ ನಾವು ಬರ್ತಿದ್ದಿಲ್ಲ ಸರ್. ಅಲ್ಲಿಗೆ ಕೆಲ್ಸಕ್ಕೆ ಹೋಗೋದಿಲ್ಲ ನಾವು ಯಾಕೆ ಹೋಗೋಣ ಹೇಳ? ಅವ್ರು ನಮಗೇನು ಮಾಹಿತಿ ಹೇಳಿಲ್ಲ. ಈಗ ಅವ್ರು ಬಂಗ್ಲಕ್ಕೆ ಹೋಗಿ ಫಸ್ಟ್ ನಾವು ಹಾಜರು ಕೊಟ್ಟಲ್ರಿ ಹೋಗೋದು ತೋಟಕ್ಕೆ. ಅವ್ರು ಏನು ನಮ್ಗೆ ಹೇಳಿಲ್ಲ. ನಾವು ಹೇಳಿದ್ರೆ ನೀವು ಮನೆಗೆ ಹೋಗ್ರಪ್ಪ, ವಾಪಸ್ಸು ಲೈನ್ಗೆ ಹೋಗ್ಬಿಡ್ರಿ, ರೂಮ್ಗಳಿಗೆ ಹೋಗ್ಬಿಡ್ರಿ, ಹಿಂಗೆ ಆನೆ ಬರ್ತಾವೆ ದಾಳಿ ನೀಡ್ಯಾರೆ ಕೆಲಸ ಕೊಡಲ್ಲ ಅಂದ್ರೆ ನಾವು ಮನೆಗೆ ಇರ್ತಿದ್ದೇವೆ, ಹೋಗೋದಿಲ್ಲ ಕೆಲಸಕ್ಕೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.